ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸುವಂಥದ್ದಕ್ಕೆ ಏನು ಸಿದ್ಧತೆಯನ್ನು ನಡೆಸಿಕೊಂಡಿದ್ದೀರಾ. ಈಗಾಗಲೇ ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದ್ವಿ. ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ತಾವು ರಿಸರ್ವೇಷನ್ ಕ್ಲೈಮ್ ಮಾಡಿದ್ರಿ, ಅದರಲ್ಲಿ ಕೆಲವು ಮಿಸ್ಟೇಕ್ಗಳು ಆಗಿದೆ ಅಂತನ್ನುವಂತಹ ವಿದ್ಯಾರ್ಥಿಗಳು ಜುಲೈ 2ರಿಂದ ಜುಲೈ 4ರವರೆಗೆ ಅಪಾಯಿಂಟ್ಮೆಂಟ್ ತಗೊಂಡು ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದು ಆ ಒಂದು ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂಥದ್ದಕ್ಕೆ ನಾವು ನಿರ್ದೇಶನವನ್ನು ನೀಡಿದ್ವಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ನಮ್ಮ ತಾವು ಕ್ಲೈಮ್ ಮಾಡಿದ್ರಿ ವಿವಿಧ ಮೀಸಲಾತಿಗಳನ್ನು, ಅದನ್ನು ನಾವು ಮುದ್ರಣ ಮಾಡಿದ್ವಿ. ಇಲ್ಲಿ ನಾವು ಗಮನಿಸಿರುವಂಥದ್ದು ಬಹುತೇಕ ವಿದ್ಯಾರ್ಥಿಗಳು ಕ್ಲೈಮೇ ಮಾಡಿಲ್ಲ, ಕೆಲವು ವಿದ್ಯಾರ್ಥಿಗಳು ಕ್ಲೈಮ್ ಮಾಡಿದರೆ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ. ಈ ಬೇರೆ ಬೇರೆ ಕಾರಣಕ್ಕೋಸ್ಕರ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಈ ತಾವು ಕ್ಲೈಮ್ ಮಾಡಿರುವಂತಹ ಮೀಸಲಾತಿಗಳು ಮುದ್ರಣವಾಗಿಲ್ಲ. ಈ ಕಾರಣಕ್ಕೆ ತಾವು ಜುಲೈ 2ರಿಂದ ಜುಲೈ 4ರವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಮೂಲ ದಾಖಲೆಗಳೊಂದಿಗೆ ತೆಗೆದುಕೊಂಡು ಬರಬೇಕು ಅಂತ ನಾವು ಹೇಳಿದ್ವಿ. ತಾವು ನಮ್ಮ ಆನ್ಲೈನ್ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳು ಸ್ಲಾಟನ್ನು ಸಹ ಬುಕ್ ಮಾಡ್ಕೊಂಡಿದ್ದೀರಾ. ನಾವು ನಂತರ ವಿಚಾರ ಮಾಡಿದ್ವಿ, ತುಂಬ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಮಂಥನ ಕಾರ್ಯಕ್ರಮ ಏನಾಯಿತು ಆ ಸಂದರ್ಭದಲ್ಲಿ ಸಹ ನಮ್ಮ ಗಮನಕ್ಕೆ ತಗೊಂಡು ಬಂದಿರುವಾಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ತಮ್ಮನ್ನು ಕರೆಸುವಂಥದ್ದು ಸೂಕ್ತವಲ್ಲ, ಒಮ್ಮೆ ಅಂತಿಮವಾಗಿ ತಮಗೆ ಆನ್ಲೈನಲ್ಲೇ ಎಡಿಟ್ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಕೊಡುವಂಥದ್ದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ವಿ. ನಾನು ತಮಗೆ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ. ತಾವು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅರ್ಜಿಯಲ್ಲಿ ನಮೂದಾಗಿರುವಂತಹ ಕೆಲವು ತಪ್ಪುಗಳನ್ನು ತಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ನೋಡಿದ ನಂತರ ತಮಗೆ ಗೊತ್ತಾಗಿರುವಂಥ ವಿದ್ಯಾರ್ಥಿಗಳು ಪ್ರಾಧಿಕಾರಕ್ಕೆ ಬರುವಂಥದ್ದು ಬೇಡ. ನಾಳೆ ಅಂದರೆ 1 ಜುಲೈ 2025ರಿಂದ ನಾವು ಆನ್ಲೈನಲ್ಲಿ ತಾವು ಎಡಿಟ್ ಮಾಡಿಕೊಳ್ಳುವಂಥದ್ದಕ್ಕೆ ತಾವು ಲಾಗಿನ್ ಆಗಿ ತಮ್ಮ ಅರ್ಜಿಯಲ್ಲಿ ಯಾವುದಾದ್ರೂ ತಪ್ಪುಗಳಾಗಿದ್ದಲ್ಲಿ ಸರಿಪಡಿಸಿಕೊಳ್ಳುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಈಗಾಗಲೇ ಸ್ಲಾಟ್ ಬುಕ್ ಮಾಡಿದ್ದವರೂ ಸಹ ಪ್ರಾಧಿಕಾರಕ್ಕೆ ಬರುವಂಥ ಅಗತ್ಯ ಇಲ್ಲ. ಏನೇನು ತಪ್ಪುಗಳನ್ನು ಸರಿಪಡಿಸ್ಬೋದು? ನಾನು ಈಗಾಗಲೇ ಕೆಲವು ವಿದ್ಯಾರ್ಥಿಗಳು ತಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲದೂ ಸರಿ ಇದೆ, ತಾವೇನು ಮೀಸಲಾತಿಯನ್ನು ಹಾಕಿದ್ದೀರಾ ಎಲ್ಲದೂ ಪರ್ಫೆಕ್ಟ್ ಇದೆ, ತಾವು ಏನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ತಾವು ಯಾವುದೇ ಲಾಗಿನ್ ಆಗುವಂಥ ಅಗತ್ಯ ಇಲ್ಲ, ತಾವು ಯಾವುದೇ ಎಡಿಟ್ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ. ಕೆಲವರು ಯಾವುದೋ ಒಂದು ಜಾತಿ ಪ್ರಮಾಣ ಪತ್ರವನ್ನು ತಾವು RD ನಂಬರ್ನ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಹಾಕಿಲ್ಲ. ಒಂದು ವೇಳೆ ಹಾಕಿದ್ದೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದಿಲ್ಲ ಅಂತ ಭಾವಿಸೋಣ, ತಾವು ಲಾಗಿನ್ ಆಗಿಬಿಟ್ಟು ತಾವು ಆ RD ನಂಬರ್ನ ಹಾಕಬೇಕಾಗುತ್ತೆ. ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಮೀಸಲಾತಿ ರಿಸರ್ವೇಷನನ್ನು ಕೊಡೋದ್ರಿಂದ ನಮ್ಮಲ್ಲಿ ಏನೇನು ಆನ್ಲೈನ್ ಸರ್ವಿಸಸ್ ಇದೆ ತಮಗೆಲ್ಲ ಗೊತ್ತಿದೆ. ಈ ಆನ್ಲೈನ್ ಸರ್ವಿಸಸ್ ಇರುವಂತಹ ದಾಖಲೆಗಳ ಪರಿಶೀಲನೆಗೆ ತಾವು ಯಾವುದೇ ಒಂದು ಕಾಲೇಜಿಗೆ ಮತ್ತು ಕಚೇರಿಗೆ ಹೋಗುವಂಥ ಅಗತ್ಯ ಇಲ್ಲ ಅಂತ ತಮಗೆ ಗೊತ್ತಿದೆ. ಉದಾಹರಣೆಗೆ ಯಾವುದ್ಯಾವುದು ಹಾಗಂದರೆ, ತಾವು 2A 2B SC ST ಏನು ಜಾತಿಗೆ ಸಂಬಂಧಪಟ್ಟಂತಹ ರಿಸರ್ವೇಷನ್ ತಾವು ತಹಶೀಲ್ದಾರ್ ಆಫೀಸಿಂದ ಏನು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತೀರಾ, 371J ಸರ್ಟಿಫಿಕೇಟ್ನ ತಾವು ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಂದ ತೆಗೆದುಕೊಳ್ತೀರಾ. ತಾವು ಹಾಕಿಲ್ಲ ಅಂತಂದರೆ ತಮ್ಮ ಅಪ್ಲಿಕೇಶನ್ನ ಲಾಗಿನ್ ಆಗಿ ಎಡಿಟ್ ಆಪ್ಷನ್ನಲ್ಲಿ ತಾವು ಹೋಗಿ RD ನಂಬರ್ನ ಹಾಕಬೇಕಾಗುತ್ತೆ. RD ನಂಬರ್ ಹಾಕಿದರೆ ಕಂದಾಯ ಇಲಾಖೆ ಏನು ನಿಮಗೆ ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದೆ ಅದು ಆನ್ಲೈನಲ್ಲಿ ಫೆಚ್ ಆಗಿ ಆ ಡಾಟಾ ಡಿಸ್ಪ್ಲೇ ಆಗುತ್ತೆ. ತಾವು ಇದಕ್ಕೋಸ್ಕರ ಮತ್ತೆ ಅಲ್ಲಿ ಎಡಿಟ್ ಮಾಡಿ RD ನಂಬರ್ ಮೆನ್ಷನ್ ಮಾಡಿದ ನಂತರ ಈ ಪ್ರಮಾಣ ಪತ್ರಗಳನ್ನು ತೋರಿಸುವಂಥದ್ದಕ್ಕೆ ಪರಿಶೀಲನೆ ಮಾಡುವಂಥದ್ದಕ್ಕೆ ಎಲ್ಲಿಗೂ ಹೋಗುವಂತಹ ಅಗತ್ಯವಿಲ್ಲ. ಕೆಲವು ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಗಳಿದೆ, ತಾವು ಹಾಕಿಲ್ಲ, ರೂರಲ್ ಸರ್ಟಿಫಿಕೇಟ್ ಇದೆ, ತಾವು ಹಾಕಿಲ್ಲ. ಇಂಥ ಸಂದರ್ಭದಲ್ಲಿ ಹಾಗೂ ಮುಸ್ಲಿಮು ಮತ್ತು ಕ್ರಿಶ್ಚಿಯನ್ ಏನು ಕಮ್ಯುನಿಟಿಯವರಿದ್ದೀರಾ ತಾವು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ನ ತಾವು ಹಾಕಬೇಕು. ತಾವು ಒಂದು ವೇಳೆ ಆ ಇನ್ಸ್ಟಿಟ್ಯೂಷನ್ನಲ್ಲಿ ಸೀಟನ್ನು ಪಡಿಬೇಕು ಅಂತಂದರೆ, ತಾವು ಹಾಕಿರಲಿಲ್ಲ ಅಂತಂದರೆ ರಿಲಿಜಿಯಸ್ ಸರ್ಟಿಫಿಕೇಟ್ನ ತಾವೇನು ಹಾಕ್ತೀರಾ ತಮ್ಮ ಸ್ಟಡಿಯನ್ನು ಪರಿಶೀಲನೆ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ರೂರಲ್ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು
ರಿಲಿಜಿಯಸ್ಸು ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಪ್ರಮಾಣ ಪತ್ರಗಳನ್ನ ತಾವು ಈಗ ಹೋಗಿ ಏನಾದ್ರೂ ಇದನ್ನು ಕ್ಲೈಮ್ ಮಾಡಿದಲ್ಲಿ ತಾವು ತಮ್ಮ ಹತ್ತಿರದ PUC ಕಾಲೇಜಿಗೆ, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರ ಬಳಿ ಹೋಗಿ ತಮ್ಮ ಮೂಲ ದಾಖಲೆಗಳನ್ನು ತೋರಿಸಿ ಪರಿಶೀಲನೆ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ತಾವು ಪ್ರಾಧಿಕಾರಕ್ಕೆ ಬಂದು ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ದೂರದಿಂದ ಕಷ್ಟ ಅಂತ ನಾವು ಅಂತಿಮವಾಗಿ 1 ಜುಲೈ 2025ರಿಂದ 4 ಜುಲೈ 2025ರವರೆಗೆ ಈ ತಾವು ಆನ್ಲೈನಲ್ಲಿ ಎಡಿಟ್ ಮಾಡುವಂತಹ ಅವಕಾಶವನ್ನು ಅಂತಿಮವಾಗಿ ತಮಗೆ ನಾವು ಕೊಡ್ತಾ ಇದ್ದೀವಿ. ವಿಶೇಷವಾಗಿ SC/ST ಕೆಟಗರಿ 1 ತಮಗೆಲ್ಲ ಗೊತ್ತಿರಲಿ, SC/ST ಕೆಟಗರಿ 1 ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ದು RD ನಂಬರ್ ಜೊತೆಗೆ ತಮ್ಮ ಆದಾಯ ಪ್ರಮಾಣ ಪತ್ರದ RD ನಂಬರ್ ಸಹ ಹಾಕಬೇಕಾಗುತ್ತೆ. ಯಾರು SC/ST ಕೆಟಗರಿ 1 ಅವರು 10 ಲಕ್ಷದ ಒಳಗೆ ಇನ್ಕಮ್ ಇರ್ತೀರ, ತಾವು ಮಾತ್ರ ಇನ್ಕಮ್ ಸರ್ಟಿಫಿಕೇಟ್ನ ಹಾಕಬೇಕಾಗುತ್ತೆ. ಕೆಲವರು SC ಸರ್ಟಿಫಿಕೇಟನ್ನು ಹಾಕಿದ್ದಾರೆ, ಬಟ್ ಅವರು ಜನರಲ್ ಮೆರಿಟ್ ಇದ್ದಾರೆ. ಜನರಲ್ ಮೆರಿಟ್ ಅಂದರೆ ಆದಾಯ ಬಿಯಾಂಡ್ 10 ಲ್ಯಾಕ್ ರುಪೀಸ್ ಇದೆ. ತಾವು ಏನು ಸರ್ಟಿಫಿಕೇಟು ಆದಾಯ ಪ್ರಮಾಣ ಪತ್ರ ಹಾಕುವಂತಹ ಅಗತ್ಯ ಇಲ್ಲ. 2A 2B 3A 3Bಗೆ ಸಂಬಂಧಪಟ್ಟಂಥವರು ಏನು ತಹಶೀಲ್ದಾರು 8 ಲಕ್ಷದೊಳಗೆ ಆದಾಯ ಇದ್ದಂಥವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ತಾವು RD ನಂಬರ್ ಹಾಕಿದ್ದೀರಾ, ತಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅದು ಬಂದಿರುತ್ತೆ. ಈ GM ಅಂತ ಯಾರು ಹಾಕಿದ್ದಾರೆ ಅವರ ಒಂದು ಆದಾಯ ತೋರಿಸುವಂತಹ ಜಾಗದಲ್ಲಿ 0 ಅಂತ ಇದೆ. ಕೆಲವರು ಗೊಂದಲದಲ್ಲಿ ನಾವು GM ಇದ್ದೀವಿ, GM ಅಂತಂದರೆ ನಮ್ಮದು ಆದಾಯ ಬಿಯಾಂಡ್ 8 ಲ್ಯಾಕ್ ರುಪೀಸ್ 10 ಲ್ಯಾಕ್ ರುಪೀಸ್ ಇದೆ, ಆದರೆ ನಮ್ಮ ಆದಾಯ ಜಾಗದಲ್ಲಿ 0 ಬಂದುಬಿಟ್ಟಿದೇನೋ. ತಾವು ದಯಮಾಡಿ ಏನು ಗಡಿಬಿಡಿ ಮಾಡಬೇಡಿ. ನಾವು ಕಂದಾಯ ಇಲಾಖೆ RD ನಂಬರನ್ನು ತೆಗೆದುಕೊಂಡು ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋದ್ರಿಂದ GM ಅವರಿಗೆ ಯಾವುದೇ RD ನಂಬರ್ ಇರಲ್ಲ. ಹಾಗಾಗಿ ಅದು 0 ಅಂತ ಬಂದಿದೆ. GM ಅನ್ನುವಂಥದ್ದು ಇಂಪಾರ್ಟೆಂಟು, ಆದಾಯದ ಜಾಗದಲ್ಲಿ 0 ಅಂತ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ತಾವು ನೆಗ್ಲೆಕ್ಟ್ ಮಾಡಿ, ತಾವು ಏನು ಕರೆಕ್ಷನ್ ಮಾಡುವಂಥ ಅಗತ್ಯ ಇಲ್ಲ, ನಿಮ್ಮ ಆದಾಯವನ್ನು ತೋರಿಸುವಂತಹ ಅಗತ್ಯ ಇಲ್ಲ. ನೀವು ಜನರಲ್ ಮೆರಿಟ್ ಅಂತ ಬಂದಿದೆ, ಆಯಿತು, ನಿಮ್ಮದು ಆದಾಯ ನಮಗೆ ಸಂಬಂಧ ಇಲ್ಲ. ಯಾವಾಗ ನಮಗೆ ಆದಾಯ ಸಂಬಂಧ ಬರುತ್ತೆ, SC/ST ಕೆಟಗರಿ 1 ಅವರಿಗೆ ನಾವು ಫೀಸನ್ನು ರೀಫಂಡ್ ಮಾಡುವಂಥದ್ದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ, ಆಮೇಲೆ ನಾವು ಅವರಿಗೆ SNQನಲ್ಲಿ ಸೀಟ್ ಅಲಾಟ್ ಮಾಡುವಂಥದ್ದಕ್ಕೆ, ಮತ್ತು ನಾವು 0 ಫೀಸನ್ನು ಅವರಿಗೆ ಕಟ್ಟಿಸ್ಕೊಳ್ಳುವಂಥದ್ದು, ಈ ಬೇರೆ ಬೇರೆ ಕಾರಣಕ್ಕೆ SC/ST ಕೆಟಗರಿ 1 ಅವರಿಗೆ ಆದಾಯ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು OBC ಅವರು ಏನು 2A 2B 3A 3B ಅವರಿಗೆ ಸಹ SNQನಲ್ಲಿ ನಾವು ಅವರಿಗೆ ಕನ್ಸಿಡರ್ ಮಾಡುವಂಥದ್ದಕ್ಕೋಸ್ಕರ ಆದಾಯ ಇಂಪಾರ್ಟೆಂಟ್ ಆಗುತ್ತೆ. ಅದು ಕಂದಾಯ ಇಲಾಖೆಯಿಂದ ಏನು ಅವರ ಒಂದು ಪ್ರಮಾಣ ಪತ್ರದಲ್ಲಿ ನಮೂದಾಗಿರುತ್ತೆ, ಅವರು RD ನಂಬರ್ ಹಾಕಿದರೆ ಅದು ಆಟೋಮೆಟಿಕ್ಕಾಗಿ ಅದು ಫೆಚ್ ಆಗಿದೆ. ಹಾಗಾಗಿ GM ಅವರು 0 ಇನ್ಕಮ್ ಇದೆ, ನೀವೇನು ಚಿಂತೆ ಮಾಡಬೇಡಿ, GM ಇದೆ ಸಾಕು. ಕೆಲವರು ಎಲ್ಲ ಅಪ್ಲಿಕೇಶನಲ್ಲಿ ಎಲ್ಲ ಮಾಹಿತಿ ಸರಿ ಇದೆ, ನೀವು ನಾನು ಆವಾಗಲೂ ಹೇಳಿದ್ದೀನಿ, ಎಲ್ಲ ಮಾಹಿತಿ ಸರಿ ಇದ್ದಂಥವರು ನಿಮಗೆ ಅನ್ವಯಿಸುವಂಥದ್ದಲ್ಲ ನನ್ನ ಇವತ್ತಿನ ವಿಡಿಯೋ ಮತ್ತು ನನ್ನ ಇನ್ಫಾರ್ಮೇಷನ್ನು. ತಪ್ಪಾಗಿರುವಂಥವರಿಗೆ ಹಿಂದೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಯನ್ನು ಹಾಕಿಲ್ದಿರುವಂಥವರಿಗೆ ಸಂಬಂಧ. ಹಾಗಾಗಿ ದಯಮಾಡಿ ಎಲ್ಲನೂ ಸರಿ ಇರುವಂಥವ್ರು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತಾವು ಲಾಗಿನ್ ಆಗಕ್ಕೆ ಹೋಗಬೇಡಿ, ನಿಮಗೆ ತಿದ್ದುಪಡಿಯ ಅಗತ್ಯ ಇಲ್ಲ. ನೀವು ಕೌನ್ಸಿಲಿಂಗ್ ಶುರುವಾಗ್ತಿದ್ದಂಗೆ ತಾವು ಆಪ್ಷನ್ ಎಂಟ್ರಿಗೆ ಓಪನ್ ಮಾಡ್ಕೊಂಡು ತಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತದೆ. ಈಗ ಕೆಲವರು ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಆಗಿಲ್ಲ ಅನ್ನುವಂಥ ಒಂದು ಕೆಟಗರಿ ಇದೆ. ಯಾರ್ಯಾರು ಇರ್ಬೋದು ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಆಗ್ತಾ ಇಲ್ಲ ತುಂಬ ಗೊಂದಲದಲ್ಲಿ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ KCET ಅಪ್ಲಿಕೇಶನ್ನು 3,70,000 ವಿದ್ಯಾರ್ಥಿಗಳು ಹಾಕಿದರು. ನಮ್ಮ KCET ಎಕ್ಸಾಮ್ ಬರೆದಂಥವರು 3,20,000. ಇನ್ನು ಉಳಿದವ್ರು ಯಾರು? ಅವರೆಲ್ಲರೂ ನೀಟು ವಿದ್ಯಾರ್ಥಿಗಳು, ನೀಟ್ ಪರೀಕ್ಷೆ ಬರೆದಿದ್ದಾರೆ. ನೀಟು ಮುಖಾಂತರ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ಬೇಕು ಅಂತಂದರೆ KEAನಲ್ಲಿ ರಿಜಿಸ್ಟ್ರು ಮಾಡೋದಕ್ಕೆ ಹೇಳಿದ್ವಿ. ತಾವೆಲ್ಲ ರಿಜಿಸ್ಟ್ರು ಮಾಡಿದ್ದೀರಾ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರಿಂದ ನೀಟ್ ಡಾಟಾ ಬರುವಂಥದ್ದನ್ನು ವೆಯ್ಟ್ ಮಾಡ್ತಾಯಿದ್ದೀವಿ. ಒಂದು ಸರಿ ಅವ್ರದ್ದು ನೀಟ್ ಡಾಟಾ ನಮಗೆ ಬಂದರೆ ನಿಮ್ಮ ಅಪ್ಲಿಕೇಶನ್ನಲ್ಲಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀಟ್ ರ್ಯಾಂಕ್ ಡಿಸ್ಪ್ಲೇ ಮಾಡಬೇಕಾಗುತ್ತೆ ನಾವು. ಆ ಕಾರಣಕ್ಕೋಸ್ಕರ ನಾವು ನೀಟ್ ಡಾಟಾ ಬರ್ತಿದ್ದಂಗೆ ನಾವು ನಿಮ್ಮ ನೀಟ್ ರಿಜಿಸ್ಟರ್ ನಂಬರ್ ಹಾಕಲಿಕ್ಕೆ ನಾವು ಎನೇಬಲ್ ಮಾಡ್ತೀವಿ. ಯಾರೆಲ್ಲ ನೀಟ್ ಎಕ್ಸಾಮ್ ಬರೆದಿದ್ದೀರಾ, ಇನ್ಕ್ಲೂಡಿಂಗ್ ಈಗ ಯಾರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಅಂದರೆ ಬರೀ
ಯಾರು KCET ಎಕ್ಸಾಮ್ ಬರೆದಿದ್ದೀರಾ ತಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿದೆ. ನೀಟ್ ನಾವು ನಿಮ್ಮ ನೀಟ್ ರಿಜಿಸ್ಟರ್ ನಂಬರ್ ಹಾಕಿ ಅಂತ ನಾವು ಹೇಳಿದಾಗ, ಅಂದರೆ ನಮಗೆ ಡಾಟಾ ಬಂದಾಗ ತಾವು ಹಾಕಿದರೆ KCETನಲ್ಲಿ ಎಕ್ಸಾಮ್ ಬರೆದಿರೋರು ವೆರಿಫಿಕೇಷನ್ ಸ್ಲಿಪ್ಪನ್ನು ಮತ್ತೆ ಡೌನ್ಲೋಡ್ ಮಾಡಿದರೆ ನಿಮಗೆ ನೀಟ್ ರ್ಯಾಂಕ್ ಡಿಸ್ಪ್ಲೇ ಆಗುತ್ತೆ. ಓನ್ಲಿ ನೀಟ್ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಏನು ರಿಜಿಸ್ಟ್ರು ಮಾಡಿದ್ದೀರಾ, 40,000ದಷ್ಟು ವಿದ್ಯಾರ್ಥಿಗಳಿದ್ದೀರಾ, ತಮಗೆ ತಾವು ನೀಟ್ ನಂಬರ್ ಆಗ್ತು ಅಂತಂದರೆ ತಮ್ಮದು ನೀಟ್ ರ್ಯಾಂಕ್ ಮಾತ್ರ ಡಿಸ್ಪ್ಲೇ ಆಗಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಜೊತೆಗೆ ಯಾವುದೆಲ್ಲ ನಿಮ್ಮ ರಿಸರ್ವೇಷನ್ಸ್ ಇದೆ ಅದು ಡಿಸ್ಪ್ಲೇ ಆಗುತ್ತೆ. ಆಮೇಲೆ ನಾಟ ವಿದ್ಯಾರ್ಥಿಗಳದ್ದು ಸಹ ನಾವು ಹೋಲ್ಡ್ ಮಾಡಿದ್ದೀವಿ. ತಾವೇನು ಚಿಂತೆ ಮಾಡಬೇಡಿ. ನಿಮ್ಮದು ನಾಟದ್ದು ಮೊನ್ನೆ ಏನು ಎಕ್ಸಾಮ್ ಆಗಿದೆ ಅದರದ್ದು ರಿಸಲ್ಟ್ ಬಂದಾದಮೇಲೆ ಕೆಲವು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಏನಾದರೂ ಅವಕಾಶ ಇದ್ದರೆ ನಾವು ಅವಕಾಶ ಕೊಟ್ಟು ನಾವು ನಿಮಗೆ ಬಿಡ್ತೀವಿ. ಈಗ ನಾನು ಇಲ್ಲಿವರೆಗೆ ಹೇಳಿದ್ದಂಥದ್ದು 100% ಎ ಕ್ಲಾಸಲ್ಲಿ ಅರ್ಜಿ ಹಾಕಿರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ನಮ್ಮಲ್ಲಿ ಎ ಅಲ್ಲದೇ ಬಿಯಿಂದ ಜೆಡ್ ಕ್ಲಾಸ್ವರೆಗೆ ಕೆಲವು ವಿದ್ಯಾರ್ಥಿಗಳಿದ್ದೀರಾ. ನಿಮಗೆ ನಾನು ಯಾವುದು ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡುವಂಥದ್ದು ಕಷ್ಟ. ಕೆಲವೊಂದು ಯಾರು ಬಿಯಿಂದ ಜೆಡ್ವರೆಗಿರುವಂಥವ್ರು. ಹಾಗಾಗಿ ಬಿಯಿಂದ ಜೆಡ್ವರೆಗಿರುವಂತಹ ಕ್ಲಾಸಿನ ವಿದ್ಯಾರ್ಥಿಗಳು ತಮ್ಮ ಅರ್ಜಿಯಲ್ಲಿ ಇರುವಂತಹ ಮಾಹಿತಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುವಾಗ ಯಾವುದಾದ್ರೂ ತಪ್ಪಾಗಿ ಬಂದಿದ್ದರೆ, ತಾವು ಏನಾದರೂ ತಿದ್ದುಪಡಿ ಮಾಡುವಂಥದ್ದಕ್ಕೆ ಬಯಸಿದಲ್ಲಿ ತಾವು ಮುಂದಿನ ಅಂದರೆ 1 ಜುಲೈ 2025ರಿಂದ 4 ಜುಲೈ 2025ರವರೆಗೆ ಮೂಲ ದಾಖಲೆಯೊಂದಿಗೆ ಪ್ರಾಧಿಕಾರಕ್ಕೆ ಬರಬೇಕಾಗುತ್ತೆ. ಬಂದು ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಬಿ ಟು ಜೆಡ್ ಇರುವಂಥವ್ರದ್ದು ನಂಬರ್ ತುಂಬ ಕಡಿಮೆ ಇರುತ್ತೆ. ತಾವು ಇಲ್ಲಿಗೆ ಬಂದು ಹೋಗಬೇಕಾಗುತ್ತೆ. ನಮಗೆ ಹೆಚ್ಚಿನ ವಿದ್ಯಾರ್ಥಿಗಳು ತಿದ್ದುಪಡಿಗೆ ಕೇಳ್ತಿದ್ದಂಥವರು ಕ್ಲಾಸ್ ಎದವರು. ತಾವು ಪ್ರಾಧಿಕಾರದ ತನಕ ಬರುವಂಥ ತಮ್ಮ ಕಷ್ಟ ಆಗುತ್ತೆ ಅಂತ ಅಂತಿಮವಾಗಿ ತಮ್ಮ ಹಂತದಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ದಯಮಾಡಿ ತಮ್ಮ ಹಂತದಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ, ನೀವು ಅಪ್ಲಿಕೇಶನ್ನಲ್ಲಿ ಏನು ತಿದ್ದುಪಡಿ ಮಾಡ್ತೀರಾ, ಇವತ್ತು ಬೆಳಿಗ್ಗೆ ತಿದ್ದುಪಡಿ ಮಾಡಿ ಸಂಜೆನೇ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಂಜೆನೇ ವೆರಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋದರೆ ಅದು ಅಪ್ಡೇಟ್ ಆಗಿರಲ್ಲ. ಮತ್ತು ನಿಮಗೆ ಅದೇ ಹಳೆ ವೆರಿಫಿಕೇಷನ್ ಸ್ಲಿಪ್ಪೇ ಬರುತ್ತೆ. ದಯಮಾಡಿ 1ನೇ ತಾರೀಕಿಂದ 4ನೇ ತಾರೀಕಿನವರೆಗೆ ನಾವು ಎಡಿಟಿಗೆ ಅವಕಾಶ ಕೊಟ್ಟಿದ್ದೀವಿ. 4ನೇ ತಾರೀಕು ನಾವು ಆ ಡಾಟಾನ ಈ ಕಡೆ ಸರ್ವರಿಗೆ ತೆಗೆದುಕೊಂಡು ಅಪ್ಡೇಟ್ ಮಾಡಿ, ಯಾರು ತಿದ್ದುಪಡಿಗಳನ್ನ ಮಾಡಿರ್ತೀರ ನಿಮಗೆ 5ನೇ ತಾರೀಕು ವೆರಿಫಿಕೇಷನ್ ಸ್ಲಿಪ್ ಬಿಡ್ತೀವಿ. ತಾವು ದಯಮಾಡಿ ಗಮನದಲ್ಲಿ ಇಟ್ಕೊಂಡು 5ನೇ ತಾರೀಕು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆವಾಗ ನೀವೇನು 1ರಿಂದ 4ನೇ ತಾರೀಕುವರೆಗೆ ಏನಾದರೂ ತಾವು ತಿದ್ದುಪಡಿ ಮಾಡಿಕೊಂಡಿದ್ದಲ್ಲಿ ತಮಗೆ ಅದು ಡಿಸ್ಪ್ಲೇ ಆಗುತ್ತೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ಈಗಾಗಲೇ ಅರ್ಜಿ ಹಾಕಿದ್ದು ಕೆಲವು CBSE ಮತ್ತು ICSEಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳ ಡಾಟಾ, ಸ್ಯಾಟ್ಸ್ ಡಾಟಾ ನಮಗೆ ಬಂದಿಲ್ಲದಿರುವಂತಹ ವಿದ್ಯಾರ್ಥಿಗಳು ತಾವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ತಾವು ತಮ್ಮ ಅಪ್ಲಿಕೇಶನಲ್ಲಿ ಟೈಪ್ ಮಾಡಿದ್ರಿ, ಆಟೋ ಫೆಚ್ ಆಗಿರಲಿಲ್ಲ. ಅವ್ರುಗಳಿಗೆ ನಾವು ತಮ್ಮ ಸಮೀಪದ PU ಕಾಲೇಜಲ್ಲಿ ಹೋಗಿ ಡಾಕ್ಯುಮೆಂಟ್ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ನ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಕೆಲವರು ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ. ತಾವು ಅಪ್ಲಿಕೇಶನ್ ತೆಗೆದು ನೋಡ್ಬೋದು, ಲಾಸ್ಟಲ್ಲಿ ಗೊತ್ತಾಗುತ್ತೆ. ಕ್ಲೈಮ್ಡ್ ಕನ್ನಡ ಮೀಡಿಯಂ ಕ್ಲೈಮ್ಡ್ ನಾಟ್ ವೆರಿಫೈಡ್, ಸ್ಟಡಿ ಡೀಟೇಲ್ಸ್ ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತ. ಅಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬಂದಿರಲ್ಲ. ತಾವು ಸಮೀಪದ ಸರ್ಕಾರಿ PU ಕಾಲೇಜಿಗೆ ಹೋಗಿ ಈಗಲೂ ಬೇಕಾದರೆ ಮುಂದಿನ 4-5 ದಿವಸದಲ್ಲಿ ತಾವು ವೆರಿಫಿಕೇಷನ್ ಮಾಡಿಸ್ಕೊಂಡ್ರೆ ನಿಮಗೆ ಆಮೇಲೆ 5ನೇ ತಾರೀಕಿಗೆ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಹಿತದೃಷ್ಟಿಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತಿಮವಾಗಿ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ದಯಮಾಡಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ನಾವು ಕೌನ್ಸಿಲಿಂಗಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರೋದ್ರಿಂದ ನಾವು 4ನೇ ತಾರೀಕಿನ ನಂತರ ಯಾವುದೇ ಕಾರಣಕ್ಕೆ ಯಾವುದೇ ದಾಖಲೆಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತ ಬಂದರೆ ನಾವು ನಿಮಗೆ ಅವಕಾಶ ಕೊಡಲ್ಲ. ಯಾಕೆ ಅಂತಂದರೆ ನಾವು ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಶುರು ಮಾಡಬೇಕಾಗುತ್ತೆ. ಹಾಗಾಗಿ ಇದು ಅಂತಿಮ ಅವಕಾಶ. ದಯಮಾಡಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಪ್ರಾಧಿಕಾರದ ವತಿಯಿಂದ